ಪಾಸಿಂಗ್ ಪ್ಯಾಕೇಜ್ಗೆ ಅನ್ವಯಿಸಿದಂತಹ 5ನೇ ರೀತಿಯ ಪ್ರಶ್ನೆ ಓಜೀವ್ಗಳ ರಚನೆ. ಈ ಕೆಳಗೆ ನೀಡಲಾಗಿರುವ ದತ್ತಾಂಶಗಳ ಕಡಿಮೆ ಇರುವ ಓಜೀವ್ ರಚಿಸಿ ಮತ್ತು ನಕ್ಷೆಯ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸಾಮಾನ್ಯವಾಗಿ ಈ ಭಾಗದವರೆಗಿನ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ 3 ಅಂಕಗಳಿಗೆ. ಮುಂದುವರಿದಂತೆ ನಾವು ರಚಿಸಿದ ನಕ್ಷೆಯನ್ನೇ ಬಳಸಿಕೊಂಡು ಮಧ್ಯಾಂಕವನ್ನು ಸಹ ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಈ ಪೂರ್ಣ ಪ್ರಶ್ನೆಯು 4 ಅಂಕಗಳಿಗಾಗುತ್ತದೆ. ಹೀಗಾಗಿ 2 ರೀತಿಯ ಪ್ರಶ್ನೆಗಳಿಗೆ ನಾವು ತಯಾರಿಯನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಓಜೀವ್ನ ರಚನೆ ಮಾಡುವುದನ್ನು ಹೇಗೆ ಅಂತ ಗಮನಿಸೋಣ. 2 ಮಾಹಿತಿಗಳನ್ನು ಅವರೇ ನೀಡಿರುತ್ತಾರೆ. ಮೊದಲನೆಯ ಕಾಲಮನ್ನು ಗಮನಿಸ್ತಾ ಇದ್ದೀರಿ, ಇಲ್ಲಿ ವರ್ಗಾಂತರದ ರೂಪದಲ್ಲಿ ದತ್ತಾಂಶಗಳನ್ನು ಕ್ರೋಢೀಕರಿಸಿರುತ್ತಾರೆ. ಅದಕ್ಕೆ ಅನುರೂಪವಾದಂತಹ ಆವೃತ್ತಿಗಳನ್ನು ನೀಡಿರುತ್ತಾರೆ. ಈ 2 ಮಾಹಿತಿಗಳನ್ನು ಬಳಸಿಕೊಂಡು ನಾವು ಅದನ್ನು ಕಡಿಮೆ ಇರುವ ವಿಧಾನದ ಸಂಚಿತ ಆವೃತ್ತಿಗೆ ಬದಲಿಸಬೇಕು. 3ನೇ ಕಾಲಂ ನಾವು ಬರ್ಕೋಬೇಕು ಅಂಕಗಳು ಕಡಿಮೆ ಇರುವ ವಿಧಾನಕ್ಕೆ ಮತ್ತು ಸಂಚಿತ ಆವೃತ್ತಿ ಹಾಗೂ ನಕ್ಷೆಯಲ್ಲಿ ನಾವು ಗುರುತಿಸಬೇಕಾದ ಬಿಂದುಗಳ ನಿರ್ದೇಶಾಂಕ. ಮೊದಲನೇದಾಗಿ 3ನೇ ಕಾಲಂನಲ್ಲಿ ನಾವು ಬರೆಯುವಂತಹ ಮಾಹಿತಿ ಕಡಿಮೆ ಇರುವಂತಹ ವಿಧಾನ. ಇಲ್ಲಿ ವರ್ಗಾಂತರವನ್ನ ಗಮನಿಸಿದಾಗ 0ರಿಂದ 10, 10ರಿಂದ 20, 20ರಿಂದ 30 ಈ ರೀತಿ 10 ಗಾತ್ರವಿರುವಂತಹ ವರ್ಗಾಂತರಗಳ ಗುಂಪನ್ನು ಮಾಡಲಾಗಿದೆ. ಇಲ್ಲಿರುವಂತಹ 0, 10, 20, 30, 40, 50 ಇವುಗಳನ್ನು ವರ್ಗಾಂತರದ ಕೆಳಮಿತಿಗಳು ಎಂದು, 10, 20, 30, 40, 50 ಇವುಗಳನ್ನು 100ರವರೆಗೆ ಇವುಗಳನ್ನು ವರ್ಗಾಂತರದ ಮೇಲ್ಮಿತಿಗಳು ಎಂದು ಕರೆಯುತ್ತೇವೆ. ನಾವು ಈಗ ಈ ಕಾಲಂನಲ್ಲಿ ಬರೆಯಬೇಕಾಗಿರುವುದು ಮೇಲ್ಮಿತಿಗಳಿಗಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ. ಮೇಲ್ಮಿತಿ 10ಕ್ಕಿಂತ ಕಡಿಮೆ ಇರುವುದು. ಈ ಕಾಲಂನಲ್ಲಿ ನಾವು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಗೆ ಬದಲಾಯಿಸಬೇಕಾದರೆ ಮೇಲ್ಮಿತಿಗಳನ್ನು ಬಳಸುತ್ತೇವೆ. ಈ ರೀತಿಯಾಗಿ 3ನೇ ಕಾಲಂನಲ್ಲಿ ನಾವು ಮೇಲ್ಮಿತಿಗಳಾದ 10, 20, 30, 40ಕ್ಕಿಂತ ಕಡಿಮೆ ಎನ್ನುವಂತಹ ಮಾಹಿತಿಗಳನ್ನು ಬರ್ಕೊಳ್ತೀವಿ. 10ಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸಂಚಿತ ಆವೃತ್ತಿ, 20ಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ, 30ಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆ, 40ಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆ, ಈ ರೀತಿ ಮಾಹಿತಿಗಳನ್ನು ಬರೆದುಕೊಳ್ಳುತ್ತೇವೆ. 4ನೇ ಕಾಲಂ ಸಂಚಿತ ಆವೃತ್ತಿ. ಕಡಿಮೆ ಇರುವ ಸಂಚಿತ ಆವೃತ್ತಿಯನ್ನು ಮೊದಲನೇ ಆವೃತ್ತಿಯಿಂದಲೇ ಪ್ರಾರಂಭಿಸುತ್ತೇವೆ 5. ಮುಂದಿನ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಲು ಮುಂದಿನ ಆವೃತ್ತಿಯನ್ನು ಮೊದಲನೇ ಸಂಚಿತ ಆವೃತ್ತಿಗೆ ಕೂಡುವುದು 3 + 5 8. ನಂತರ ಇದೇ ರೀತಿ ಅನುಕ್ರಮವಾದ ಆವೃತ್ತಿಗಳನ್ನು ಕೂಡುತ್ತಾ ಹೋಗುವುದು 4, 8, 12, 3, 12, 15, 3, 15, 18, 4, 12, 22, 7, 22, 29, 9, 29, 38, 7, 38, 45, 3, 45, 53 ಈ ರೀತಿಯಾದಂತಹ ಮಾಹಿತಿಗಳನ್ನು ನಾವು ಕಲೆ ಹಾಕ್ಕೊಳ್ತೀವಿ. ಈ ರೀತಿಯಾದಂತಹ ಮಾಹಿತಿಗಳನ್ನು ನೀವು ಕೂಡಿದ ನಂತರ ಸಂಚಿತ ಆವೃತ್ತಿ ಸರಿಯಾದ ಕ್ರಮದಲ್ಲಿ ನೀವು ಕಂಡುಹಿಡಿದಿದ್ದೀರಿ ಎಂದು ಗಮನಿಸಬೇಕಾದರೆ ಒಟ್ಟು ಆವೃತ್ತಿಗಳ ಮೊತ್ತ ಇದನ್ನು n ನಿಂದ ಸೂಚಿಸುತ್ತೇವೆ. ಕಂಡುಕೊಳ್ಳುವುದು 5, 8, 12, 15, 18, 22, 29, 38, 45, 53 ಈ ರೀತಿಯಾಗಿ ಒಟ್ಟು ಆವೃತ್ತಿಗಳ ಮೊತ್ತವು ಹಾಗೂ ಕಡೆಯದಾಗಿ ದೊರೆತಂತಹ ಸಂಚಿತ ಆವೃತ್ತಿಗಳು ಸಮನಿರಬೇಕು. ಈ ರೀತಿಯಾಗಿದ್ದಾಗ ಇಲ್ಲಿ ಕಂಡುಹಿಡಿದಿರುವ ಬೆಲೆಗಳು ಸರಿ ಇರುತ್ತವೆ. ನಕ್ಷೆಯಲ್ಲಿ ಗುರುತಿಸಬೇಕಾದ ನಿರ್ದೇಶಾಂಕ 10, 5 ನಂತರ 20, 8 ಈ ರೀತಿಯಾಗಿ ನಾವು ನಕ್ಷೆಯಲ್ಲಿ ಗುರುತಿಸಬೇಕಾದ ನಿರ್ದೇಶಾಂಕಗಳು ಇಲ್ಲಿ ಬರೆದಿರುವಂತಹ ಮೇಲ್ಮಿತಿಗಳು ಹಾಗೂ ದೊರೆತಿರುವಂತಹ ಸಂಚಿತ ಆವೃತ್ತಿಗಳೇ ಆಗಿದೆ. ಇಲ್ಲಿರುವ ಮೇಲ್ಮಿತಿಗಳು x ಅಕ್ಷದ ಮೇಲಿನ ಬೆಲೆಗಳಾಗಿವೆ. ಇಲ್ಲಿರುವಂತಹ ಸಂಚಿತ ಆವೃತ್ತಿಗಳು y ಅಕ್ಷದ ಮೇಲಿನ ಬೆಲೆಗಳಾಗಿವೆ. ಈ ರೀತಿಯಾಗಿ 10, 5, 20, 8, 30, 12, 40, 15, 50, 18, 60, 22, 70, 29, 80, 38, 90, 45,
153 ಇಷ್ಟು ಬಿಂದುಗಳನ್ನು ಈಗ ನಾವು ನಕ್ಷೆಯಲ್ಲಿ ಗುರುತಿಸಬೇಕಾಗಿದೆ. ಇದಕ್ಕಾಗಿ ಎಕ್ಸ್ ಅಕ್ಷ ಹಾಗೂ ವೈ ಅಕ್ಷಗಳ ಮೇಲಿನ ಏಕಮಾನಗಳನ್ನು ಗುರುತಿಸಿಕೊಳ್ಳಬೇಕಾಗುತ್ತದೆ. ನಮಗೆ ದೊರೆತಿರುವಂತಹ ಬೆಲೆಗಳ ಆಧಾರದ ಮೇಲೆ ಪ್ರತಿ 1 ಸೆಂಟಿಮೀಟರ್ಗಳಿಗೆ ಅವುಗಳನ್ನು ಎಷ್ಟು ಏಕಮಾನಗಳು ಎಂದು ನಿರ್ಧರಿಸಿಕೊಳ್ಳುವುದು. ಮೊದಲನೇದಾಗಿ ಎಕ್ಸ್ ಅಕ್ಷದ ಮೇಲೆ ಬರುವಂತಹ ಬೆಲೆಗಳು 10, 20, 30 ಈ ರೀತಿ ಗಮನಿಸಿದಾಗ ಇದರ ವ್ಯತ್ಯಾಸ 10 ಇರುವ ಕಾರಣ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 10 ಏಕಮಾನ. ಈ ಕಾರಣದಿಂದಾಗಿ ಪ್ರತಿ 1 ಭಾಗದ ಬೆಲೆ 1 ಏಕಮಾನವಾಗುತ್ತದೆ. ಪ್ರತಿ 1 ಭಾಗದ ಬೆಲೆ 1 ಏಕಮಾನವೆಂದರೆ ಇಲ್ಲಿಂದ ಇಲ್ಲಿಗೆ 10 ಏಕಮಾನಗಳಾದರೆ ಇಲ್ಲಿ ಒಟ್ಟು 10 ಭಾಗಗಳಿವೆ. ಪ್ರತಿ ಒಂದೊಂದು ಭಾಗಗಳು 1 ಏಕಮಾನಕ್ಕೆ ಸಮ. ಉದಾಹರಣೆಗೆ ಇಲ್ಲಿ 0 ಇಂದ 10 ಇದ್ದರೆ 10ರ ನಂತರ ಬರುವ ಒಂದು ಭಾಗ 11, ನಂತರದ ಭಾಗ 12, 4 ಭಾಗಗಳು ಸೇರಿದರೆ 14, 6 ಭಾಗಗಳು ಸೇರಿದರೆ 16 ಈ ರೀತಿ ಆಗುತ್ತವೆ. ಇನ್ನು ವೈ ಅಕ್ಷದ ಮೇಲೆ ಬರುವಂತಹ ಬೆಲೆಗಳನ್ನು ಗಮನಿಸಿದಾಗ ವೈ ಅಕ್ಷದಲ್ಲಿ ನಾವು 1 ಸೆಂಟಿಮೀಟರ್ = 5 ಏಕಮಾನ ಎಂದು ಗುರುತಿಸುತ್ತೇವೆ. ಇಲ್ಲಿಯೂ ಸಹ 10 ಏಕಮಾನ ಎಂದೇ ತೆಗೆದುಕೊಳ್ಳಬಹುದು. ಆದರೆ ನಕ್ಷೆಯು ಬಹಳ ಚಿಕ್ಕದಾಗಿ ಬರುವ ಕಾರಣ 1 ಸೆಂಟಿಮೀಟರ್ = 10 ಏಕಮಾನ ಎಂದು ತೆಗೆದುಕೊಂಡರೆ ನಕ್ಷೆಯು ಚಿಕ್ಕದಾಗಿ ಬರುತ್ತದೆ ಎನ್ನುವ ಕಾರಣಕ್ಕೆ 1 ಸೆಂಟಿಮೀಟರ್ = 5 ಏಕಮಾನ ತಗೊಳ್ತೀವಿ. ಹೀಗಾಗಿ 1 ಭಾಗ ಎಂದರೆ 0.5 ಏಕಮಾನಗಳಿಗೆ ಸಮ. ಇದರರ್ಥ ಇದಾದ ನಂತರ ಬರುವ ಒಂದು ಗೆರೆ 0.5, 2 ಗೆರೆ ಸೇರಿದರೆ 1 ಏಕಮಾನ. 2 ಏಕಮಾನ ಬೇಕೆಂದರೆ 4 ಗೆರೆಗಳನ್ನು, 3 ಏಕಮಾನ ಬೇಕೆಂದರೆ 6 ಗೆರೆಗಳನ್ನು ಎಣಿಸುವುದು. ಈ ರೀತಿಯಾಗಿ 1 ಭಾಗ = 0.5 ಏಕಮಾನಗಳಾಗುತ್ತವೆ. ಈ ರೀತಿಯಾಗಿ 2 ಪರಸ್ಪರ ಲಂಬವಾಗಿರುವಂತಹ ರೇಖೆಗಳನ್ನು ಎಳೆದುಕೊಂಡು ಅಡ್ಡವಾಗಿರುವ ಗೆರೆಯನ್ನು ಎಕ್ಸ್ ಅಕ್ಷ, ಲಂಬವಾಗಿರುವ ರೇಖೆಯನ್ನು ವೈ ಅಕ್ಷವೆಂದು ಗುರುತಿಸುತ್ತೇವೆ. ಇವೆರಡೂ ಸಂಧಿಸಿರುವಂತಹ ಜಾಗದಲ್ಲಿ ನಾವು 0 ಮೂಲ ಬಿಂದು ಎಂದು ಗುರುತಿಸುತ್ತೇವೆ. ಇದಾದ ನಂತರ ಎಕ್ಸ್ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ಗೆ 10 ಏಕಮಾನಗಳಿರುವ ಕಾರಣ 1 ಸೆಂಟಿಮೀಟರ್ಗಳನ್ನು ಗುರುತಿಸಿಕೊಂಡು 10 ಏಕಮಾನಗಳನ್ನು ಗುರುತಿಸುತ್ತಾ ಹೋಗುವುದು. 10, 20, 30, 40, 50, 60, 70, 80, 90, 100 ಈ ರೀತಿಯಾಗಿ ಎಕ್ಸ್ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ಗೆ 10 ಏಕಮಾನಗಳು, ವೈ ಅಕ್ಷದ ಮೇಲೆ 1 ಸೆಂಟಿಮೀಟರ್ಗೆ 5 ಏಕಮಾನಗಳಿರುವಂತೆ ಪ್ರತಿ 1 ಸೆಂಟಿಮೀಟರ್ಗಳನ್ನು ಗುರುತಿಸಿಕೊಂಡು 5 ಏಕಮಾನಗಳಂತೆ 5 ಆದ ನಂತರ 10, 15, 20, 25, 30, 35, 40, 45, 50, 55ರವರೆಗೆ ಬರೆದುಕೊಳ್ಳುವುದು. ಗರಿಷ್ಠ ಬೆಲೆ 53 ಇರುವ ಕಾರಣ ಈ ರೀತಿ ಎಕ್ಸ್ ಅಕ್ಷದ ಮೇಲೆ ಬರುವಂತಹ ಬೆಲೆಗಳು ಮೇಲ್ಮಿತಿಗಳಾಗಿರುತ್ತವೆ. ವೈ ಅಕ್ಷದ ಮೇಲೆ ಬರುವಂತಹ ಬೆಲೆಗಳು ಸಂಚಿತ ಆವೃತ್ತಿಗಳಾಗಿರುತ್ತವೆ. ಈ ರೀತಿ ಬೆಲೆಗಳನ್ನು ಗುರುತಿಸಿಕೊಂಡ ನಂತರ ಒಂದೊಂದೇ ನಿರ್ದೇಶಾಂಕಗಳನ್ನು ನಕ್ಷೆಯಲ್ಲಿ ಗುರುತಿಸುತ್ತಾ ಹೋಗುವುದು. ಮೊದಲನೇದು 10, 5 ಎಕ್ಸ್ ಅಕ್ಷದ ಮೇಲೆ 10, ವೈನ ಬೆಲೆ 5 ಬಿಂದುವನ್ನು ಗುರುತಿಸಿಕೊಳ್ಳುವುದು. ನಿರ್ದೇಶಾಂಕ 10, 5 ಬರೆಯುವುದು. ಎರಡನೇ ಬಿಂದುವಿನ ನಿರ್ದೇಶಾಂಕ 20, 8 ಎಕ್ಸ್ ಅಕ್ಷದ ಮೇಲೆ 20 ಇಲ್ಲಿಗೆ ಬಂದರೆ ನಮಗೆ 5 ಸಿಗುತ್ತದೆ. 8ಕ್ಕೆ ಉಳಿದಿರುವುದು 3 ಏಕಮಾನಗಳು. ವೈ ಅಕ್ಷದ ಬೆಲೆ 1 ಭಾಗ 0.5 ಆಗಿರುವ ಕಾರಣ ಉಳಿದ 3 ಏಕಮಾನಗಳನ್ನು ಗುರುತಿಸಲು 6 ಗೆರೆಗಳನ್ನು ಎಣಿಸುವುದು. ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ 3, ಒಟ್ಟು 8 ಏಕಮಾನಗಳು. 20, 8. ಮೂರನೇ ಬಿಂದುವಿನ ನಿರ್ದೇಶಾಂಕ 30, 12 ಇಲ್ಲಿದೆ 30, ಇಲ್ಲಿಗೆ ಬಂದರೆ 10 ದೊರೆಯುತ್ತದೆ. ಉಳಿದ 2 ಏಕಮಾನಗಳನ್ನು ಗುರುತಿಸಲು 4 ಗೆರೆಗಳನ್ನು ಎಣಿಸುವುದು. 30, 12. ನಾಲ್ಕನೇ ಬಿಂದುವಿನ ನಿರ್ದೇಶಾಂಕ 40, 15 ಇಲ್ಲಿ ನಮಗೆ 40ರಿಂದ ಮೇಲ್ಭಾಗಕ್ಕೆ ಹೋದರೆ ಇಲ್ಲಿ ನಮಗೆ 15 ದೊರೆಯುತ್ತದೆ. ಬಿಂದುವಿನ ನಿರ್ದೇಶಾಂಕವನ್ನು ಬರೆದುಕೊಳ್ಳಿ.
50,18 50 ಇಲ್ಲಿಗೆ ಬಂದರೆ ನಮಗೆ 15 ದೊರೆಯುತ್ತೆ. 18ಕ್ಕೆ ಉಳಿದಿರುವುದು 3 ಏಕಮಾನಗಳು. ಇಲ್ಲಿಂದ ಮೇಲ್ಭಾಗಕ್ಕೆ 6 ಗೆರೆಗಳನ್ನು ಎಣಿಸುವುದು. ಉಳಿದ 3 ಏಕಮಾನಗಳು ದೊರೆಯುತ್ತೆ. 50,18 60,22 60 ಇಲ್ಲಿಂದ ಮೇಲ್ಭಾಗಕ್ಕೆ ಬಂದರೆ ನಮಗೆ ಇಲ್ಲಿ 20 ದೊರೆಯುತ್ತೆ. ಉಳಿದ 2 ಏಕಮಾನಗಳನ್ನು ಗುರುತಿಸಲು 4 ಗೆರೆಗಳನ್ನು ಎಣಿಸುವುದು. ಇಲ್ಲಿ 4 ಗೆರೆಗಳನ್ನು ಎಣಿಸಿ ಬಿಂದುವನ್ನು ಗುರುತಿಸ್ತೀವಿ. 60,22 ನಂತರ 70,29 ಇಲ್ಲಿದೆ 70 ಇಲ್ಲಿಗೆ ಬಂದರೆ 25 ದೊರೆಯುತ್ತದೆ. 29ರಲ್ಲಿ ಉಳಿದ 4 ಭಾಗ ಏಕಮಾನಗಳನ್ನು ಗುರುತಿಸಲು 8 ಗೆರೆಗಳನ್ನು ಎಣಿಸುವುದು. ಇಲ್ಲಿಗೆ 20 ಉಳಿದ 4 ಏಕಮಾನ ಗುರುತಿಸಲು 8 ಗೆರೆಗಳನ್ನು ಎಣಿಸುವುದು. ಬಿಂದುವನ್ನು ಗುರುತಿಸಿ ನಿರ್ದೇಶಾಂಕವನ್ನು ಬರೆಯುವುದು. 80,38 80ರಿಂದ ಮೇಲ್ಭಾಗಕ್ಕೆ ಹೋದರೆ ನಮಗೆ ಇಲ್ಲಿ 35 ಸಿಗುತ್ತೆ. ನಮಗೆ 38 ಬೇಕಾಗಿರುವ ಕಾರಣ ಉಳಿದ 3 ಏಕಮಾನಗಳನ್ನು ಗುರುತಿಸಲು 6 ಗೆರೆಗಳನ್ನು ಎಣಿಸ್ತೇವೆ. 35 ಮೇಲ್ಭಾಗಕ್ಕೆ 3 ಒಟ್ಟು 38. ನಿರ್ದೇಶಾಂಕ 80,38 90,45 90 ಇಲ್ಲಿದೆ. ಇಲ್ಲಿಂದ ಮೇಲ್ಭಾಗಕ್ಕೆ ಹೋದರೆ ನೇರವಾಗಿ ನಮಗೆ 45 ಎನ್ನುವಂತಹ ಬೆಲೆ ಸಿಗುತ್ತೆ. ನಿರ್ದೇಶಾಂಕವನ್ನು ಬರೆಯುವುದು. ಕಡೆಯದಾಗಿ 100,53 ಇಲ್ಲಿ 100 ಸಿಗುತ್ತೆ. ಇಲ್ಲಿಂದ ಮೇಲ್ಭಾಗಕ್ಕೆ ಸರಿದರೆ ಇಲ್ಲಿ 50 ಸಿಗುತ್ತೆ. ಉಳಿದ 3 ಏಕಮಾನಗಳನ್ನು ಗುರುತಿಸಲು 6 ಗೆರೆಗಳನ್ನು ಎಣಿಸುವುದು. ಬಿಂದುವನ್ನು ಗುರುತಿಸಿ ನಿರ್ದೇಶಾಂಕವನ್ನು ಬರೆಯುವುದು. 100,53 ಈ ರೀತಿ ದೊರೆತಂತಹ ಎಲ್ಲ ಬಿಂದುಗಳನ್ನು ಸ್ಕೇಲ್ನ ಸಹಾಯದಿಂದ ನೇರವಾಗಿ ಒಂದೊಂದೇ ಬಿಂದುಗಳನ್ನು ಸೇರಿಸುತ್ತಾ ಹೋಗುವುದು. ಈ ರೀತಿಯಾಗಿ ನಾವು ಬಿಂದುಗಳನ್ನು ಸೇರಿಸ್ತಾ ಹೋಗ್ತೀವಿ ಸ್ಕೇಲ್ನ ಸಹಾಯದಿಂದ. ಕೈನಿಂದಲೂ ಸಹ ನೀವು ನೇರವಾಗಿ ಗೆರೆಯನ್ನು ಎಳೆಯಕ್ಕೆ ಸಾಧ್ಯವಾದರೆ ಎಳೆಯಬಹುದು. ಆದರೆ ಸ್ಕೇಲ್ ಬಳಸುವುದು ಸೂಕ್ತ ಎನ್ನುವ ಕಾರಣಕ್ಕೆ ನಾವು ಸ್ಕೇಲನ್ನು ಬಳಸ್ತಾ ಇದ್ದೀವಿ. ಯಾವುದೇ ಒಂದು ಬಿಂದುವು ಕೂಡ ಇಲ್ಲಿ ಉಳಿಯದಂತೆ ಗಮನವಿಟ್ಟು ಒಂದೊಂದೇ ಬಿಂದುಗಳನ್ನು ನೀವು ಸೇರಿಸುತ್ತಾ ಹೋಗುವುದು. ಈ ರೀತಿಯಾಗಿ ಒಂದು ನಕ್ಷೆ ದೊರೆಯುತ್ತದೆ. ಕಡಿಮೆ ವಿಧಾನವು ಯಾವಾಗಲೂ ಕಡಿಮೆ ಸಂಖ್ಯೆಯಿಂದ ಪ್ರಾರಂಭವಾಗಿ ದೊಡ್ಡ ಸಂಖ್ಯೆ ದೊರೆಯುತ್ತದೆ. ಅಂದರೆ ಏರಿಕೆ ಕ್ರಮದಲ್ಲಿ ಸಂಚಿತ ಆವೃತ್ತಿ ಇರುತ್ತೆ. ನಕ್ಷೆಯು ಸಹ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಚಲಿಸಿರುತ್ತೆ. ಈಗ ಮುಂದಿನ ಭಾಗವನ್ನು ಗಮನಿಸುವುದಾದರೆ ನಕ್ಷೆಯ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಎಂದಿರುವ ಕಾರಣ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಲು n ಬೆಲೆ ಅಂದರೆ 53ರ ಅರ್ಧದಷ್ಟನ್ನು ಮಾಡಬೇಕು. 53ರ ಅರ್ಧದಷ್ಟು 26.5. ಇದು ನಕ್ಷೆಯಲ್ಲಿ ಗುರುತಿಸುವುದು ಕಷ್ಟ ಎನ್ನುವ ಕಾರಣಕ್ಕೆ ಇದಕ್ಕೆ ಮುಂದಿನ ಬೆಲೆ 27ಅನ್ನು ಗುರುತಿಸಿಕೊಳ್ಳುತ್ತೇವೆ. 27 ಎನ್ನುವುದನ್ನು y ಅಕ್ಷದ ಮೇಲೆ ಗುರುತಿಸಬೇಕು. ಇಲ್ಲಿ ನಮಗೆ 25 ಸಿಗುತ್ತದೆ. ಉಳಿದ 2 ಏಕಮಾನಗಳನ್ನು ಗುರುತಿಸಲು 4 ಗೆರೆಗಳನ್ನು ಎಣಿಸುವುದು. ಇಲ್ಲಿ ನಮಗೆ 27 ಸಿಗುತ್ತದೆ. ಈ ರೇಖೆಯಿಂದ ನಕ್ಷೆಯವರೆಗೂ ಒಂದು ಲಂಬವನ್ನು ಎಳೆಯುವುದು. ಈ ರೀತಿಯಾಗಿ ನಕ್ಷೆಯವರೆಗೂ ಒಂದು ಲಂಬವನ್ನು ಎಳೆದು ಇದು ನಕ್ಷೆಯನ್ನು ಸಂಧಿಸಿರುವಂತಹ ಬಿಂದುವಿನಿಂದ x ಅಕ್ಷಕ್ಕೆ ಮತ್ತೊಂದು ಲಂಬವನ್ನು ಎಳೆಯುವುದು. ಈ ರೀತಿಯಾಗಿ ಇದು x ಅಕ್ಷದ ಮೇಲೆ ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ಇದೇ ಈ ಒಂದು ನಕ್ಷೆಯಿಂದ ನಮಗೆ ದೊರೆಯುವಂತಹ ಮಧ್ಯಾಂಕವಾಗಿದೆ. ಇದು 60 ಆದ ನಂತರ ಒಟ್ಟು 6 ಗೆರೆಗಳನ್ನು ಇದು ಪ್ರತಿನಿಧಿಸುತ್ತದೆ. 6 ಗೆರೆಗಳು. ಈ ರೀತಿಯಾಗಿ ದೊರೆಯುವಂತಹ ಮಧ್ಯಾಂಕ 60 + 6 ಅಂದರೆ 66. ಈ ರೀತಿ ನಕ್ಷೆಯಲ್ಲಿ ಮಧ್ಯಾಂಕವನ್ನು ಕಂಡುಕೊಳ್ಳುತ್ತೇವೆ. ಓಜೀವ್ನ ರಚನೆಗೆ ಸಂಬಂಧಿಸಿದ ಎರಡನೇ ರೀತಿಯ ಪ್ರಶ್ನೆ. ಇದು ಸಹ ಕಡಿಮೆ ವಿಧಾನದ ಓಜೀವ್ನ ರಚನೆಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಒಂದು ತರಗತಿಯ 35 ವಿದ್ಯಾರ್ಥಿಗಳ ತೂಕಗಳು ಅವರ ವೈದ್ಯಕೀಯ ತಪಾಸಣೆಯ ಸಂದರ್ಭದಲ್ಲಿ ಈ ಕೆಳಕಂಡಂತೆ ದಾಖಲಾಗಿವೆ. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವು ರಚಿಸಿ ನಕ್ಷೆಯ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈ ಭಾಗದವರೆಗಿನ ಪ್ರಶ್ನೆಯನ್ನ ಕಳೆದ ಏಪ್ರಿಲ್ 2019ರಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ.
ಸಾಮಾನ್ಯವಾಗಿ ನೀಡುವಂತಹ ಮಾಹಿತಿಗಳು ವರ್ಗಾಂತರದ ರೂಪದಲ್ಲಿಯೂ ಹಾಗೂ ಅದರ ಅನುಕ್ರಮ ಆವೃತ್ತಿಗಳನ್ನು ನೀಡುವುದು ನಾವು ಪಠ್ಯಪುಸ್ತಕದಲ್ಲಿ ಗಮನಿಸಿದ್ದೇವೆ. ಇದು ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಪ್ರಶ್ನೆಯೇ ಆಗಿದೆ. ಮೊದಲನೇ ಕಾಲಂನಲ್ಲಿ ವರ್ಗಾಂತರ ರೂಪದಲ್ಲಿ ನೀಡುವ ಬದಲು ಅವರು ತೂಕಗಳನ್ನು ಕಡಿಮೆ 38ಕ್ಕಿಂತ ಕಡಿಮೆ, 40ಕ್ಕಿಂತ ಕಡಿಮೆ, 42ಕ್ಕಿಂತ ಕಡಿಮೆ ಹೊಂದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀಡಿದ್ದಾರೆ. ಹಾಗೂ ತೂಕ ಎಷ್ಟು ಜನ ಕಡಿಮೆ ಇದ್ದಾರೋ ಅವರ ಅನುಕ್ರಮ ಸಂಖ್ಯೆಗಳನ್ನು ಸಹ ಇಲ್ಲಿ ನೀಡಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ನೀಡಿರುವಂತಹ ಮಾಹಿತಿಯನ್ನು ಸಂಚಿತ ಆವೃತ್ತಿಗೆ ಬದಲಿಸಬೇಕಾ ಬೇಡವಾ ಎಂಬುದನ್ನು ನಿರ್ಧರಿಸಬೇಕು. ಇಲ್ಲಿ ನೀಡಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 35. ನಾವು ಕಳೆದ ಲೆಕ್ಕದಲ್ಲಿ ನೋಡಿದಂತೆಯೇ ಒಂದು ಆವೃತ್ತಿಯನ್ನು ಸಂಚಿತ ಆವೃತ್ತಿಗೆ ಬದಲಾಯಿಸಿದಾಗ ಕಡೆಯದಾಗಿ ದೊರೆಯುವಂತಹ ಬೆಲೆಯು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಆವೃತ್ತಿಗಳ ಮೊತ್ತಕ್ಕೆ ಸಮನಾಗಿದೆ. ಹಾಗಾಗಿ ಇಲ್ಲಿ ನೀಡಿರುವಂತಹ ಮಾಹಿತಿಯು ಸಂಚಿತ ಆವೃತ್ತಿಯಾಗಿದೆ. ಇದು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯಾಗಿರುವ ಕಾರಣ ಮತ್ತೊಮ್ಮೆ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯುವ ಅಗತ್ಯವಿಲ್ಲ. ಕಡಿಮೆ ಇರುವಂತಹ ವಿಧಾನದ ಸಂಚಿತ ಆವೃತ್ತಿಯನ್ನು ನೀಡಿರುವ ಕಾರಣ ನೇರವಾಗಿ ನಾವು ಪ್ರಶ್ನೆಯನ್ನ ಬಿಡಿಸ್ತೇವೆ. ಇಲ್ಲಿರುವಂತಹದ್ದನ್ನೇ ಬಿಂದುಗಳ ನಿರ್ದೇಶಾಂಕವಾಗಿ ಬರ್ಕೊಳ್ತೇವೆ. 38, 0, 40, 3, 42, 5, 44, 9, 46, 14, 48, 28, 50, 32, 52, 35. ಈ ರೀತಿಯಾಗಿ ನೀಡಿರುವ ಮಾಹಿತಿಯು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯಾಗಿ ಅವರೇ ಬದಲಿಸಿರುವ ಕಾರಣ ನಾವು ಕೇವಲ ನೇರವಾಗಿ ಬಿಂದುಗಳ ನಿರ್ದೇಶಾಂಕವನ್ನು ಗುರುತಿಸಿಕೊಳ್ಳುತ್ತೇವೆ. ಬರೆದಿರುವಂತಹ 38, 40, 42, 44, 46 ಇವುಗಳು ಮೇಲ್ಮಿತಿಗಳಾಗಿದ್ದು ಕಡಿಮೆ ವಿಧಾನದಲ್ಲಿ ಮೇಲ್ಮಿತಿಗಳನ್ನು ಬಳಸ್ತೇವೆ. ಎಕ್ಸ್ ಅಕ್ಷದ ಮೇಲೆ ಬರುವಂತಹ ಬಿಂದುಗಳನ್ನು ನಾವು ಗುರುತಿಸಲು ಪ್ರತಿ 1 ಸೆಂಟಿಮೀಟರ್ಗೆ 38, 40, 42 ಈ ರೀತಿಯ ಬೆಲೆಗಳನ್ನು ಗಮನಿಸಿದರೆ ಇವುಗಳ ವ್ಯತ್ಯಾಸ 2 ಆಗಿರುವ ಕಾರಣ 1 ಸೆಂಟಿಮೀಟರ್ = 2 ಏಕಮಾನ ಎಂದು ಗುರುತಿಸಿಕೊಳ್ಳುತ್ತೇವೆ. ಪ್ರತಿ ಒಂದು ಭಾಗದ ಬೆಲೆ 0.2 ಏಕಮಾನಗಳಾಗುತ್ತವೆ. ಇದನ್ನು ಗುರುತಿಸುವ ಕ್ರಮವೇನೆಂದರೆ 2ಅನ್ನು 10ರಿಂದ ಭಾಗಿಸುವುದು. ಏಕೆ 10ರಿಂದ ಭಾಗಿಸುವುದು ಎಂದರೆ 1 ಸೆಂಟಿಮೀಟರ್ ಅನ್ನು 10 ಭಾಗ ಮಾಡಿರುವ ಕಾರಣ ಪ್ರತಿ 1 ಸೆಂಟಿಮೀಟರ್ 2 ಏಕಮಾನವಾದರೆ ಇದನ್ನು 10 ಭಾಗ ಮಾಡುವುದು. 10 ಭಾಗ ಮಾಡಿದರೆ ಒಂದು ಭಾಗದ ಬೆಲೆ 0.2 ಏಕಮಾನವಾಗುತ್ತೆ. ವೈ ಅಕ್ಷವನ್ನು ಎಂದಿನಂತೆ 1 ಸೆಂಟಿಮೀಟರ್ = 5 ಏಕಮಾನ ಎಂದೇ ಗುರುತಿಸಿಕೊಳ್ಳುವುದು. ಇದರಿಂದ ನಕ್ಷೆಯು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಎನ್ನೋ ಕಾರಣಕ್ಕೆ. ಏಕೆಂದರೆ ಇಲ್ಲಿ ಗಮನಿಸಿದಾಗ ಗರಿಷ್ಠ ಬೆಲೆ 35 ಇರುವ ಕಾರಣ 5 ಏಕಮಾನ ತೆಗೆದುಕೊಂಡರೆ ನಮಗೆ 7 ಸೆಂಟಿಮೀಟರ್ ಉದ್ದದ ಗೆರೆ ಸಾಕಾಗುತ್ತದೆ. 1 ಭಾಗ = 0.5 ಏಕಮಾನ. ಈ ರೀತಿಯಾಗಿ ಬೆಲೆಗಳನ್ನು ನಿರ್ಧರಿಸಿಕೊಂಡ ನಂತರ 2 ಪರಸ್ಪರ ಲಂಬವಾಗಿರುವಂತಹ ರೇಖೆಗಳನ್ನು ಗುರುತಿಸಿಕೊಳ್ಳುವುದು. ಎಕ್ಸ್ ಅಕ್ಷ, ವೈ ಅಕ್ಷ ಪ್ರತಿ 1 ಸೆಂಟಿಮೀಟರಿಗೆ 2 ಏಕಮಾನಗಳಂತೆ ನಾವು ಪ್ರಾರಂಭಿಸುತ್ತೇವೆ. ಮೊದಲನೇದಾಗಿ ಇಲ್ಲಿ 0ಯಿಂದ ಪ್ರಾರಂಭಿಸುತ್ತೇವೆ. 0 ಆದ ನಂತರ ಪ್ರತಿ 1 ಸೆಂಟಿಮೀಟರ್ಗೆ 2 ಏಕಮಾನವಿರುವ ಕಾರಣ ಇಲ್ಲಿ 2 ಬರಬೇಕು. ಆದರೆ ಇಲ್ಲಿ ಬಿಂದು ಶುರುವಾಗಿರೋದು 38ರಿಂದ. 0 ಆದ ನಂತರ ಬರುವ ಸಂಖ್ಯೆ 2, ನಂತರ 4, 6 ಈ ರೀತಿ ಬರಬೇಕು. ಆದರೆ ನಿರ್ದೇಶಾಂಕ 38ರಿಂದ ಶುರುವಾಗಿರೋದ್ರಿಂದ ಇಲ್ಲಿ ನಿರಂತರತೆಯ ಕೊರತೆ ಇರುವ ಕಾರಣ ಈ ಭಾಗದಲ್ಲಿ ಈ ರೀತಿಯಾದಂತಹ ಒಂದು ತಿರುವನ್ನು ಕೊಡುವ ಮೂಲಕ, ತಿರುಚಾದಂತಹ ಸಂಕೇತವನ್ನು ಕೊಡುವ ಮೂಲಕ ನಾವು ಇದನ್ನು ಪ್ರಾರಂಭಿಸ್ತೀವಿ. ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಬರೆಯಲೇಬೇಕು ಅಂತ ಏನು ನಿಯಮ ಇಲ್ಲ, ಅಥವಾ ಇದನ್ನು ನೀವು ಪರೀಕ್ಷೆಯಲ್ಲಿ ಬರೀದೇ ಇದ್ರೂ ಏನು ಸಮಸ್ಯೆ ಇಲ್ಲ. ಆದರೆ ಇದನ್ನು ಬರೆಯಿದ್ರೆ ಒಳ್ಳೆಯದು. ಕಾರಣ ಇಲ್ಲಿ 0 ಪ್ರಾರಂಭವಾದ ನಂತರ ಬಂದಿರುವಂಥ ಸಂಖ್ಯೆ 38 ಆಗಿದೆ. ಹಾಗಾಗಿ ನಿರಂತರತೆ ಇಲ್ಲ ಎನ್ನೋ ಕಾರಣಕ್ಕೆ ಬರ್ಕೊಳ್ಳೋದು. ಇದನ್ನು ಬರೀದೇ ಇದ್ರೂ ಮರೆತರೂ ಸಹ ಏನು ಸಮಸ್ಯೆ ಇಲ್ಲ. 38, 40, 42, 44, 46,
48, 50, 52. ನಂತರ y ಅಕ್ಷದ ಮೇಲಿನ ಪ್ರತಿ 1 ಸೆಂಟಿಮೀಟರ್ 5 ಏಕಮಾನಗಳಂತೆ ಬರೆದುಕೊಳ್ಳುವುದು. 20, 25, 30, 35. ಗರಿಷ್ಠ ಬೆಲೆ 35. ಒಂದೊಂದೇ ಬಿಂದುಗಳ ನಿರ್ದೇಶಾಂಕಗಳನ್ನು ಗುರುಸ್ತಾ ಹೋಗ್ತೀವಿ. ಮೊದಲನೇದು 38,0. 38 ಇಲ್ಲಿ ದೊರೆಯುತ್ತೆ. y ಬೆಲೆ 0 ಆದ ಕಾರಣ ಇಲ್ಲಿಯೇ ಬಿಂದುವನ್ನು ಗುರುತಿಸ್ತೇವೆ. ನಿರ್ದೇಶಾಂಕವನ್ನು ಬರೆದುಕೊಳ್ಳುವುದು. 40,3. 40 ಇಲ್ಲಿದೆ. ಇಲ್ಲಿಂದ ಮೇಲ್ಭಾಗಕ್ಕೆ 3 ಏಕಮಾನಗಳು ಬೇಕಾದರೆ y ಅಕ್ಷ, ಇಲ್ಲಿಂದ ಮೇಲ್ಭಾಗಕ್ಕೆ y ಅಕ್ಷ ಇರುವ ಕಾರಣ ಒಂದು ಭಾಗದ ಬೆಲೆ 0.5. 3 ಏಕಮಾನಗಳು ಬೇಕೆಂದರೆ 6 ಗೆರೆಗಳನ್ನು ಎಣಿಸುವುದು. 40,3. 42,5. ಇಲ್ಲಿಂದ ಈ ಭಾಗಕ್ಕೆ ಬಂದರೆ ಸುಲಭವಾಗಿ ನಮಗೆ ಬಿಂದು ಸಿಗುತ್ತೆ. 42,5. 44,9. 44ರಿಂದ ಪ್ರಾರಂಭಿಸಿ ಇಲ್ಲಿಗೆ ಬಂದರೆ ನಮಗೆ 5 ದೊರೆಯುತ್ತೆ. ಉಳಿದ 4 ಏಕಮಾನಗಳನ್ನು ಗುರುತಿಸಬೇಕಾಗಿದೆ. 4 ಏಕಮಾನಗಳನ್ನು ಗುರುತಿಸಲು 8 ಗೆರೆಗಳನ್ನು ಎಣಿಸುವುದು. ಇಲ್ಲಿ ನಮಗೆ 9 ಸಿಗುತ್ತೆ. ಬಿಂದುವಿನ ನಿರ್ದೇಶಾಂಕ 44,9. 44,14. 46,14. 46ರಿಂದ ಇಲ್ಲಿ ಪ್ರಾರಂಭಿಸಿದರೆ 10 ದೊರೆಯುತ್ತೆ. ಉಳಿದ 4 ಏಕಮಾನಗಳನ್ನು ಗುರುತಿಸಲು 8 ಗೆರೆಗಳನ್ನು ಎಣಿಸಿ ಬಿಂದುವನ್ನು ಗುರುತಿಸುವುದು. 46,14. 48,28. 48ರಿಂದ ಇಲ್ಲಿಗೆ ಬಂದರೆ ನಮಗೆ 25 ಸಿಗತ್ತೆ. ಉಳಿದ 3 ಏಕಮಾನಗಳನ್ನು ಗುರುತಿಸಲು 6 ಗೆರೆಗಳನ್ನು ಎಣಿಸುವುದು. 48,28. 50,32. ಇಲ್ಲಿದೆ 50. ಇಲ್ಲಿಗೆ ಬಂದರೆ ನಮಗೆ 30 ಸಿಗತ್ತೆ. 32ಕ್ಕೆ ಉಳಿದ 2 ಏಕಮಾನಗಳನ್ನು ಗುರುತಿಸಲು 4 ಗೆರೆಗಳನ್ನು ಎಣಿಸುವುದು. ಬಿಂದುವಿನ ನಿರ್ದೇಶಾಂಕ 50,32. 52,35. ಇಲ್ಲಿದೆ 52. ಇಲ್ಲಿಂದ ಮೇಲ್ಭಾಗಕ್ಕೆ ನೇರವಾಗಿ ಹೋದರೆ ನಮಗೆ ಇಲ್ಲಿ ಸುಲಭವಾಗಿ 35 ಸಿಗುತ್ತೆ. ಬಿಂದುವಿನ ನಿರ್ದೇಶಾಂಕವನ್ನು ಬರೆದುಕೊಳ್ಳಿ. ಈ ರೀತಿಯಾಗಿ ಗುರುತಿಸಿದಂತಹ ಎಲ್ಲ ಬಿಂದುಗಳನ್ನು ಸ್ಕೇಲ್ನ ಸಹಾಯದಿಂದ ನೇರವಾಗಿ ಸೇರಿಸುತ್ತಾ ಹೋಗುವುದು. ಒಂದೊಂದೇ ಬಿಂದುಗಳನ್ನು ಸೇರಿಸುತ್ತಾ ಹೋಗಿ ಈ ರೀತಿಯಾಗಿ ಎಲ್ಲ ಬಿಂದುಗಳನ್ನು ಸೇರಿಸಿದ ನಂತರ ಇದು ಕಡಿಮೆ ವಿಧಾನದ ಓಜಿವಾಗಿರುವ ಕಾರಣ ಕೆಳಭಾಗದಿಂದ ಇದು ಪ್ರಾರಂಭವಾಗುತ್ತೆ. ಮುಂದುವರಿದು ನಕ್ಷೆಯ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಎಂದಿರುವ ಕಾರಣ n ಬೆಲೆಯ ಅರ್ಧದಷ್ಟನ್ನು ಮಾಡಬೇಕಾಗುತ್ತೆ. n ಬೆಲೆಯ ಅರ್ಧದಷ್ಟು ಎಂದರೆ ಆವೃತ್ತಿಯ ಒಟ್ಟು ಮೊತ್ತ. ಆವೃತ್ತಿಯ ಒಟ್ಟು ಮೊತ್ತ 35 ಆಗಿದೆ. ಸೊ ಹಾಗಾಗಿ 35ರ ಅರ್ಧದಷ್ಟು. 35ರ ಅರ್ಧದಷ್ಟು ಎಂದರೆ 17.5. ಮತ್ತೊಮ್ಮೆ 17.5 ಒಂದು ಬೆಲೆಯನ್ನು y ಅಕ್ಷದ ಮೇಲೆ ಗುರುತಿಸಲು ಸಾಧ್ಯವಾಗಲ್ಲ. ಹಾಗಾಗಿ ಮುಂದಿನ ಹತ್ತಿರದ ಬೆಲೆ 18. ನಾವು ಇಲ್ಲಿಗೆ y ಅಕ್ಷದ ಮೇಲೆ ಬಂದರೆ 15 ಸಿಗುತ್ತೆ. 18ಕ್ಕೆ ಉಳಿದ 3 ಏಕಮಾನಗಳನ್ನು ಗುರುತಿಸಲು 6 ಗೆರೆಗಳನ್ನು ಎಣಿಸುವುದು. 6 ಗೆರೆಗಳನ್ನು ಎಣಿಸಿದರೆ ಈ ಬಿಂದುವಿನಲ್ಲಿ ನಮಗೆ 18 ಸಿಗುತ್ತೆ. ಈ ಬಿಂದುವಿನಿಂದ ನಾವು ನಕ್ಷೆಯವರೆಗೂ ಒಂದು ಲಂಬವನ್ನು ಎಳೆಯುವುದು. ನಕ್ಷೆಗೆ ಈ ಲಂಬವನ್ನು ಎಳೆದ ನಂತರ ಅದು ಸಂಧಿಸುವಂತಹ ಬಿಂದುವಿನಿಂದ ಮತ್ತೊಂದು ಲಂಬವನ್ನು x ಅಕ್ಷದವರೆಗೂ ಎಳೆಯುವುದು. ಈ ರೀತಿಯಾಗಿ ನಮಗೆ ಮಧ್ಯಾಂಕವು x ಅಕ್ಷದ ಮೇಲೆ ದೊರೆಯುತ್ತದೆ. 46 ಪ್ಲಸ್ 46 ಆದ ನಂತರ ನಮಗೆ ಇಲ್ಲಿ ಒಟ್ಟು 3 ಗೆರೆಗಳು ಸಿಕ್ಕಿದೆ. x ಅಕ್ಷದ ಮೇಲೆ ಒಂದು ಭಾಗ ಎಂದರೆ 0.2ಕ್ಕೆ ಸಮ. ಹಾಗಾಗಿ 3 ಇಂಟು 0.2 ಕಾರಣ 3 ಗೆರೆಗಳು ಇಂಟು ಒಂದು ಗೆರೆಯ ಬೆಲೆ 0.2. ಈ ರೀತಿ ಗುಣಿಸಿದಾಗ ನಮಗೆ 46 ಪ್ಲಸ್ ಗುಣಿಸಿದರೆ 0.6 ದೊರೆಯುತ್ತದೆ. ಒಟ್ಟು ಮೊತ್ತ 46.6 ಆಗುತ್ತದೆ. ಈ ರೀತಿ ನಕ್ಷೆಯ ಸಹಾಯದಿಂದ ನಾವು ಮಧ್ಯಾಂಕವನ್ನು ಕಂಡುಹಿಡಿಯುತ್ತೇವೆ. ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿ ಇಳುವರಿಯನ್ನು ಕೆಳಗಿನ ಕೋಷ್ಟಕವು ನೀಡಿದೆ.
ಈ ವಿವರಣೆಯನ್ನು ಅಧಿಕ ಇರುವ ವಿಧಾನದ ವಿತರಣೆಯಾಗಿ ಬದಲಾಯಿಸಿ ಇದರ ಓಜೀವ್ ಎಳೆಯಿರಿ. ಓಜೀವ್ನ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆಯನ್ನು ಕಳೆದ ಜೂನ್ 2019ರ ಪರೀಕ್ಷೆ SSLC ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಉತ್ಪಾದನಾ ಇಳುವರಿ ಕೆಜಿ ಪರ್ ಹೆಕ್ಟೇರ್, ಪ್ರತಿ ಒಂದು ಹೆಕ್ಟೇರ್ಗೆ ಎಷ್ಟು ಕೆಜಿಗಳಷ್ಟು ಗೋಧಿ ಇಳುವರಿಯಾಗಿದೆ ಎನ್ನುವ ಮಾಹಿತಿಯನ್ನು ವರ್ಗಾಂತರದ ರೂಪದಲ್ಲಿ ನೀಡಿದ್ದಾರೆ. 50 ರಿಂದ 55 ಕೆಜಿ ಪ್ರತಿ ಹೆಕ್ಟೇರ್ಗೆ 2 ಹೊಲಗಳಲ್ಲಿಯೂ, 55 ರಿಂದ 60ರಂತೆ 8 ಹೊಲಗಳಲ್ಲಿಯೂ, 60 ರಿಂದ 65ರಂತೆ 12 ಹೊಲಗಳಲ್ಲಿಯೂ, 65 ರಿಂದ 70ರಂತೆ 24, 70 ರಿಂದ 75ರಂತೆ 38, 75 ರಿಂದ 80ರಂತೆ 16 ಹೊಲಗಳಲ್ಲಿ ಇಳುವರಿಯ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ನೀಡಿರುವಂತಹ ವರ್ಗಾಂತರದ ಗಾತ್ರ 5, ಕೆಳಮಿತಿಗಳು 50, 55, 60 ಇತ್ಯಾದಿ, ಮೇಲ್ಮಿತಿ 55, 60, 65, 70, 80ರವರೆಗೆ. ಇಲ್ಲಿರುವಂತಹ ಉತ್ಪಾದನಾ ಇಳುವರಿಯನ್ನು ಈಗ ನಾವು ಅಧಿಕ ವಿಧಾನದ ಸಂಚಿತ ಆವೃತ್ತಿಯಾಗಿ ಬದಲಿಸಬೇಕು. ಅಧಿಕ ಇರುವ ವಿಧಾನದ ಸಂಚಿತ ಆವೃತ್ತಿಯಲ್ಲಿ ನಾವು ಕೆಳ ಮಿತಿಗಳನ್ನು ಬಳಸುತ್ತೇವೆ. 50ಕ್ಕಿಂತ ಅಧಿಕವಾದ ಹೊಲಗಳ ಸಂಖ್ಯೆ, 50 ಕೆಜಿಗಿಂತ ಹೆಚ್ಚಾದಂತಹ, 55 ಕೆಜಿಗಿಂತ ಹೆಚ್ಚಾದಂತಹ ಎನ್ನುವ ಮಾಹಿತಿಯನ್ನು ನಾವು ಈ ಕಾಲಂನಲ್ಲಿ ಬರಿತೀವಿ. ಈ ರೀತಿಯಾಗಿ ಮೂರನೇ ಕಾಲಂನಲ್ಲಿ ಅಧಿಕ ವಿಧಾನದ ಸಂಚಿತ ಆವೃತ್ತಿಗೆ ಬದಲಾಯಿಸಲು ಕೆಳಮಿತಿಗಳನ್ನು ಬರೆದುಕೊಳ್ಳುತ್ತೇವೆ. 50, 55, 60, 65, 70, 75ಕ್ಕಿಂತ ಅಧಿಕ. ಸಂಚಿತ ಆವೃತ್ತಿಗಳನ್ನು ಬರೆಯಬೇಕಾದರೆ ಕಳೆದ ಲೆಕ್ಕದಲ್ಲಿ ಕಡಿಮೆ ಇರುವ ವಿಧಾನಕ್ಕೆ ಬದಲಿಸಬೇಕಾದರೆ ಮೇಲ್ಭಾಗದಿಂದ ಮೊದಲನೇ ಆವೃತ್ತಿಯಿಂದ ಪ್ರಾರಂಭಿಸಿ ಅನುಕ್ರಮ ಆವೃತ್ತಿಗಳನ್ನು ಕೂಡುತ್ತಾ ಹೋಗುತ್ತೀರಿ. ಈಗ ಅಧಿಕ ಇರುವ ವಿಧಾನಕ್ಕೆ ಸಂಚಿತ ಆವೃತ್ತಿಯನ್ನು ಬದಲಿಸಲು ಕೆಳಗಿನ ಭಾಗದಿಂದ ಮೊದಲನೇ ಆವೃತ್ತಿಯಿಂದ ಪ್ರಾರಂಭಿಸುತ್ತೇವೆ. 16. ನಂತರದ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಲು ಅನುಕ್ರಮ ಆವೃತ್ತಿಯನ್ನ ಅಂದರೆ ನಂತರದ ಆವೃತ್ತಿಯನ್ನ ಕೂಡುವುದು. 38 ಪ್ಲಸ್ 16 54. ನಂತರ 24 ಪ್ಲಸ್ 54 78. ನಂತರ 12 ಪ್ಲಸ್ 78 90. ನಂತರ 8 ಪ್ಲಸ್ 90 98. ನಂತರ 2 ಪ್ಲಸ್ 98 100. ಈ ರೀತಿಯಾಗಿ ಕಡಿಮೆ ವಿಧಾನದಲ್ಲಿ ಮೇಲ್ಭಾಗದಿಂದ ಕೂಡ್ತಾ ಬರ್ತೇವೆ. ಅಧಿಕ ವಿಧಾನದಲ್ಲಿ ಕೆಳಭಾಗದಿಂದ ನಾವು ಅನುಕ್ರಮ ಆವೃತ್ತಿಗಳನ್ನು ಕೂಡುವ ಮೂಲಕ ಸಂಚಿತ ಆವೃತ್ತಿ ಕಂಡುಹಿಡಿತೇವೆ. ಈ ರೀತಿ ಕಂಡುಹಿಡಿದಂತಹ ಸಂಚಿತ ಆವೃತ್ತಿಯು ಸರಿಯಾದ ಕ್ರಮದಲ್ಲಿದೆಯೇ ಎಂದು ಪರೀಕ್ಷಿಸಬೇಕಾದರೆ ಒಟ್ಟು ಆವೃತ್ತಿಗಳ ಸಂಖ್ಯೆ, ಇದನ್ನು n ನಿಂದ ಸೂಚಿಸುತ್ತೇವೆ, ಇದಿಷ್ಟನ್ನು ಕೂಡುವುದು 2, 10, 22, 46, 54, 84, 90, 100. ಈ ರೀತಿಯಾಗಿ ದೊರೆಯುವಂತಹ ಒಟ್ಟು ಆವೃತ್ತಿಗಳ ಮೊತ್ತವು ಕಡೆಯದಾಗಿ ಇಲ್ಲಿಂದ ನಾವು ಪ್ರಾರಂಭಿಸಿರುವುದರಿಂದ ಕಡೆಯದಾಗಿ ದೊರೆತ ಸಂಚಿತ ಆವೃತ್ತಿ ಇವೆರಡು ಸಮ ಇರುವುದು ಇದನ್ನು ಖಾತ್ರಿಪಡಿಸುತ್ತದೆ, ಇದು ಸರಿಯಾದ ಕ್ರಮದಲ್ಲಿದೆ ಎಂದು. ಈಗ ನಾವು ನಕ್ಷೆಯಲ್ಲಿ ಗುರುತಿಸಬೇಕಾದ ಬಿಂದುಗಳ ನಿರ್ದೇಶಾಂಕ 50, 100, 55, 98, 60, 90, 65, 78, 70, 54, 80, 16. ಈ ಬಿಂದುಗಳನ್ನು ಈಗ ನಾವು ನಕ್ಷೆಯಲ್ಲಿ ಗುರುತಿಸಬೇಕಾಗಿದೆ. ಇದಕ್ಕಾಗಿ x ಅಕ್ಷ ಮತ್ತು y ಅಕ್ಷ ಪ್ರತಿ 1 ಸೆಂಟಿಮೀಟರ್ಗಳಿಗೆ ನಾವು ಗುರುತಿಸಬೇಕಾದ ಏಕಮಾನಗಳನ್ನು ಗುರುತಿಸಿಕೊಳ್ಳುವುದು. x ಅಕ್ಷದ ಮೇಲೆ ಇಲ್ಲಿರುವ ಕೆಳಮಿತಿಗಳನ್ನು ಬರೆಯುತ್ತೇವೆ. 50, 55, 60, 65, 70, 80. ಈ ರೀತಿಯಾದ ಬೆಲೆಗಳ ವ್ಯತ್ಯಾಸ ಗಮನಿಸಿದಾಗ 5 ಇರುವ ಕಾರಣ x ಅಕ್ಷದಲ್ಲಿ 1 ಸೆಂಟಿಮೀಟರ್ ಎಂದರೆ 5 ಏಕಮಾನಗಳನ್ನು ತೆಗೆದುಕೊಳ್ಳುವುದು. ಈ ರೀತಿಯಾಗಿ ದೊರೆತಾಗ ಪ್ರತಿ ಒಂದು ಭಾಗದ ಬೆಲೆ 0.5 ಏಕಮಾನಗಳಿಗೆ ಸಮನಾಗುತ್ತೆ. ಕಳೆದ ಕಡಿಮೆ ವಿಧಾನದ ಲೆಕ್ಕಗಳಲ್ಲಿ 2 ಲೆಕ್ಕಗಳಲ್ಲಿ y ಅಕ್ಷ 1 ಸೆಂಟಿಮೀಟರ್ = 5 ಏಕಮಾನ ಎಂದು ಪರಿಗಣಿಸಿದ್ವಿ. ಆದರೆ ಇಲ್ಲಿ ಬೆಲೆ ಗರಿಷ್ಠ ಬೆಲೆಯನ್ನು ಗಮನಿಸಿದರೆ 100 ಇದೆ. ನಾವು 5 ಏಕಮಾನಗಳು ಎಂದು ತೆಗೆದುಕೊಂಡರೆ
100ರ ಬೆಲೆಯನ್ನು ಪಡೆಯಲು ನಮಗೆ ಇಲ್ಲಿ 20 ಸೆಂಟಿಮೀಟರ್ ಉದ್ದದ ಗೆರೆ ಬೇಕಾಗುತ್ತದೆ. ಆ ಕಾರಣಕ್ಕೆ y ಅಕ್ಷವನ್ನು 1 ಸೆಂಟಿಮೀಟರ್ ಎಂದರೆ 10 ಏಕಮಾನ ಎಂದು ಪರಿಗಣಿಸುತ್ತೇವೆ. ಇದರಿಂದ ನಮಗೆ 100ರ ಗರಿಷ್ಠ ಬೆಲೆಯನ್ನು ತಲುಪಲು 10 ಸೆಂಟಿಮೀಟರ್ ಉದ್ದದ ರೇಖೆ ಇದ್ದರೆ ಸಾಕು. 1 ಸೆಂಟಿಮೀಟರ್ = 10 ಏಕಮಾನವಾದ ಕಾರಣ ಪ್ರತಿ ಒಂದು ಭಾಗದ ಬೆಲೆ 1 ಏಕಮಾನ ಆಗುತ್ತೆ. ಅಂದರೆ ಪ್ರತಿ ಒಂದು ಸಣ್ಣ ಗೆರೆಗಳನ್ನು ನಾವು ಗಮನಿಸಿದಾಗ ಒಂದೊಂದು ಗೆರೆಗಳಿಗೆ 1 ಏಕಮಾನ ಎಂದು ಪರಿಗಣಿಸುತ್ತೇವೆ. ಇದಾದ ನಂತರ x ಮತ್ತು y ಅಕ್ಷಗಳನ್ನು ಪರಸ್ಪರ ಲಂಬವಾಗಿರುವಂತೆ ಎಳೆದುಕೊಳ್ಳುವುದು. x ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ಗೆ 5 ಏಕಮಾನವಾಗಿದೆ. ಮೊದಲನೇ ಬೆಲೆ 50ರಿಂದ ಶುರುವಾಗಿದೆ. 55, 60, 65, 70, 75, 80. ಮತ್ತೊಮ್ಮೆ 0 ಶುರುವಾದ ನಂತರ 1 ಸೆಂಟಿಮೀಟರ್ಗೆ 5 ಏಕಮಾನವಾದ ನಂತರ ಆಗಿರುವ ಕಾರಣ 0 ಆದ ನಂತರ 5 ಬರಬೇಕಿತ್ತು. 50ರಿಂದ ಪ್ರಾರಂಭವಾಗಿರುವುದರಿಂದ ಈ ರೀತಿಯ ಒಂದು ಸಂಕೇತವನ್ನು ಬರೆದುಕೊಳ್ಳುವುದು. ಇಲ್ಲಿ ಬೆಲೆಯು ಮಧ್ಯದಲ್ಲಿ ನಿರಂತರವಾಗಿ ಇಲ್ಲ ಎನ್ನುವ ಕಾರಣಕ್ಕೆ ಇದನ್ನು ನಾವು ಬರ್ಕೋತಿದ್ದೀವಿ ಅಷ್ಟೇ. ಇದನ್ನು ನೀವು ಬರೆಯಬಹುದು. ಮರೆತರೂ ಸಹ ಏನು ಅಷ್ಟು ವ್ಯತ್ಯಾಸ ಆಗೋದಿಲ್ಲ. ಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ. ನಂತರ ಪ್ರತಿ 1 ಸೆಂಟಿಮೀಟರ್ y ಅಕ್ಷದ ಮೇಲಿರುವ ಪ್ರತಿ 1 ಸೆಂಟಿಮೀಟರ್ 10 ಏಕಮಾನ ಎಂದು ತೆಗೆದುಕೊಂಡಿರುವ ಕಾರಣ 10, 20, 30, 40, 50, 60, 70, 80, 90, 100 ಈ ರೀತಿಯಾಗಿ ನಿಮಗೆ 100ರವರೆಗೆ ಬಿಂದುಗಳನ್ನು y ಅಕ್ಷದ ಮೇಲೆ ಗುರುತಿಸಿಕೊಳ್ಳುವುದು. ಮತ್ತೊಮ್ಮೆ ಇಲ್ಲಿ ಬರೆದಿರ್ತಕ್ಕಂಥದ್ದೆಲ್ಲವೂ ಸಹ ಕೆಳಮಿತಿಗಳಿಗೆ ಅನ್ವಯವಾಗುತ್ತದೆ. ಇಲ್ಲಿ ಬರೆದಿರುವಂತಹದ್ದು ಸಂಚಿತ ಆವೃತ್ತಿಯನ್ನು ಪ್ರತಿನಿಧಿಸುತ್ತದೆ. ಒಂದೊಂದೇ ನಿರ್ದೇಶಾಂಕಗಳನ್ನು ಗುರುತಿಸ್ತಾ ಹೋಗೋಣ. ಮೊದಲನೇ ಬಿಂದುವಿನ ನಿರ್ದೇಶಾಂಕ 50,100. 50ರಿಂದ ಮೇಲ್ಭಾಗಕ್ಕೆ ಇಲ್ಲಿ ತಲುಪಿದರೆ ನಮಗೆ ಮೊದಲನೇ ಬಿಂದು ಸಿಗುತ್ತೆ 50,100. ಎರಡನೇ ಬಿಂದು 55,98. ಇಲ್ಲಿಂದ ನಾವು ಇಲ್ಲಿಗೆ ತಲುಪಿದ್ರೆ 90 ಸಿಗತ್ತೆ. ಉಳಿದದ್ದು 8 ಏಕಮಾನಗಳು. y ಅಕ್ಷದಲ್ಲಿ ಒಂದು ಭಾಗ ಎಂದರೆ ಒಂದು ಏಕಮಾನವೇ ಆಗಿರುವುದರಿಂದ ಇಲ್ಲಿಂದ ಮೇಲಕ್ಕೆ ನಾವು 8 ಗೆರೆಗಳನ್ನು ಎಣಿಸುವುದು. ಏಕೆಂದರೆ ಒಂದು ಗೆರೆ ಎಂದರೆ ಒಂದು ಏಕಮಾನ. ಇಲ್ಲಿ ನಮಗೆ 98 ಸಿಗತ್ತೆ. ನಿರ್ದೇಶಾಂಕವನ್ನು ಬರೆಯುವುದು 55,98. 60ರಲ್ಲಿ 90. 60ರಿಂದ ಮೇಲ್ಭಾಗಕ್ಕೆ ಇಲ್ಲಿ ತಲುಪಿದ್ರೆ ಸುಲಭವಾಗಿ ನಮಗೆ ಬಿಂದು ಸಿಗತ್ತೆ. ನಿರ್ದೇಶಾಂಕ ಬರೆಯುವುದು 65, 78. 65 ಇಲ್ಲಿಗೆ ತಲುಪಿದ್ರೆ 70. ಒಂದು ಭಾಗ ಎಂದರೆ ಒಂದು ಏಕಮಾನ. ಹೀಗಾಗಿ 8 ಗೆರೆಗಳನ್ನು ಎಣಿಸುವುದು. ಇಲ್ಲಿಗೆ ಎಣಿಸಿದಾಗ ನಮಗೆ 78 ಸಿಗತ್ತೆ. 65, 78. 70, 54. ಇಲ್ಲಿಂದ ಶುರು ಮಾಡುವುದು. 54 ಬೇಕಾಗಿದೆ. 70ರಿಂದ ಶುರು ಮಾಡಿದ್ರೆ ಇಲ್ಲಿ 50 ಸಿಗತ್ತೆ. 4 ಗೆರೆಗಳನ್ನು ಎಣಿಸುವುದು. 54 ಬಿಂದುವಿನ ನಿರ್ದೇಶಾಂಕ ಬರೆಯುವುದು. 80, 16. 75,16. 75ರಿಂದ ಶುರು ಮಾಡುವುದು. ಇಲ್ಲಿಗೆ ಬಂದರೆ 10 ಸಿಗುತ್ತೆ. ಮೇಲಕ್ಕೆ 6 ಗೆರೆಗಳನ್ನು ಎಣಿಸುವುದು. 70,16. ಈ ರೀತಿಯಾಗಿ ದೊರೆತಂತಹ ಎಲ್ಲ ಬಿಂದುಗಳನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸುತ್ತಾ ಹೋಗುವುದು. ಈ ರೀತಿಯಾಗಿ ಎಲ್ಲ ಬಿಂದುಗಳನ್ನು
ಇವು ಸ್ಕೇಲ್ನ ಸಹಾಯದಿಂದ ಸೇರಿಸಿದ ನಂತರ ಪ್ರಶ್ನೆಯ ಮುಂದುವರಿದ ಭಾಗ ಓಜಿವನ್ನು ಎಳೆಯಿರಿ, ಓಜಿನ ಸಹಾಯದಿಂದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಮಧ್ಯಾಂಕವನ್ನು ಕಂಡುಹಿಡಿಯಲು n ಬೆಲೆಯ ಅರ್ಧದಷ್ಟು ಎಂದರೆ 100ರ ಅರ್ಧದಷ್ಟು ಮಾಡಬೇಕು, ಎಂದರೆ 5. ಇಲ್ಲಿ ನಮಗೆ y ಅಕ್ಷದ ಮೇಲೆ 50 ದೊರೆಯುತ್ತದೆ. 50ನ ಬೆಲೆ y ಅಕ್ಷದ ಮೇಲಿರುವ 50ನೇ ಬೆಲೆಯಿಂದ ನಾವು y ನಕ್ಷೆಯವರೆಗೂ ಒಂದು ಲಂಬವನ್ನು ಎಳೆಯುವುದು. ಈ ಲಂಬವು ನಕ್ಷೆಯನ್ನ ಸಂಧಿಸಿದಂತಹ ಬಿಂದುವಿನಿಂದ ಮತ್ತೊಮ್ಮೆ x ಅಕ್ಷಕ್ಕೆ ಒಂದು ಲಂಬವನ್ನು ಎಳೆಯುವುದು. ಈ ರೀತಿಯಾಗಿ ಎಳೆದಂತಹ ಲಂಬವು 70 ಆದ ನಂತರ ಒಂದು ಗೆರೆಯನ್ನ ಅದು ಮುಂದುವರೆದಿದೆ. ಹಾಗಾಗಿ ಮಧ್ಯಾಂಕದ ಬೆಲೆ x ಅಕ್ಷದ ಮೇಲೆ ದೊರೆಯುತ್ತದೆ. ಮಧ್ಯಾಂಕ = 70 ಪ್ಲಸ್ x ಅಕ್ಷದ ಮೇಲಿರುವ ಪ್ರತಿ ಒಂದು ಭಾಗದ ಬೆಲೆ 0.5 ಆಗಿದೆ. x ಅಕ್ಷದ ಮೇಲೆ ಪ್ರತಿ ಒಂದು ಭಾಗದ ಬೆಲೆ 0.5 ಆಗಿರುವ ಕಾರಣ ಒಂದು ಗೆರೆ ಇರುವುದರಿಂದ 0.5. ಈ ರೀತಿಯಾಗಿ ಮಧ್ಯಾಂಕ 0.5 ಆಗಿದೆ. ಈ ರೀತಿ ನಕ್ಷೆಯ ಸಹಾಯದಿಂದ ನಾವು ಮಧ್ಯಾಂಕವನ್ನು ಕಂಡುಹಿಡಿದಿರುತ್ತೇವೆ.